बीजापुर में मेयर के गद्दी की लड़ाई शुरू। पिछले 1 साल 2 महीने का इंतजार खत्म। आज मेयर डेप्यूटी मेयर चुनाव का दिन, जबकि मेयर के लिए जनरल कैटेगरी तो डेप्यूटी मेयर के लिए एससी कैटेगरी तय की गई है। इस इलेक्शन के लिए कुल बीजापुर कारपोरेशन के 35 वार्ड के चुनावित कारपोरेटर्स, जिसमें 17 बीजेपी, 10 कांग्रेस, 1 जेडीएस, 1 एमआईएम, 5 इंडिपेंडेंट्स उम्मीदवार होने के अलावा एक सिटी एमएलए यतनाल, एमएलसी सुनील गौड़ा पाटिल, नागटान एमएलए विठल कटकदोंड, एमएलसी प्रकाश राठौड़, डॉक्टर एमबी पाटिल, सांसद रमेश जिगजनगी अपने वोट का इस्तेमाल करेंगे, जबकि 21 वोटों के मैजिक नंबर्स की जरूरत होगी मेयर के इलेक्शन को जीतने के लिए। बीजेपी के एक कारपोरेटर बिरादर की पिछले दिनों मौत और कांग्रेस के हाथ मजबूत नजर आ रहे हैं। इस चुनाव में तो मेयर के लिए कांग्रेस के अभ्यर्थी माहिज़बीन के जीत की उम्मीद ज्यादा बताई जा रही है। अब देखना है कि इस मैजिक 21 नंबरों को कौन हासिल करके महानगर पालिका पर किस पार्टी का झंडा लहराएगा, जिसके नतीजे कुछ ही पलों में आएंगे। वोटिंग की प्रक्रिया शुरू हो चुकी है कारपोरेशन में। सर ಇಲ್ಲಿಲ್ರಿ ಅಲ್ಲಿ ಅಲ್ಲಿ ನಾಮಿನೇಷನ್ सर मीडिया ನಿಂದಾದ್ರೆ ಹೋಗಪ್ಪ ನೀ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಧರ್ಮಪತ್ನಿಯಾದ ಶ್ರೀ ಮಾಹಿಜಬೀನ್ ವರ್ತಿಯವರು ಮತ್ತು ಉಪ ಮೇಯರ್ ಅಂತ ದಿನೇಶ್ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಸದಸ್ಯರಾದಂಥ ಸದ್ದಾಂ ನಾಡೇವಾಲಿ ಅವರು, ಅಲ್ತಾಫ್ ಬೆಟ್ಗಿ ಅವರು, ಅಪ್ಪು ಪೂಜಾರಿ ಅವರು ಮತ್ತು ನಮ್ಮ ರಾಜು ಚೌಹಾಣ್ ಅವರು ಬಂಧಿಸಿ ಇವಾಗ ನಾಮಿನೇಷನ್ ನಾವು ತುಂಬಿದ್ದೇವೆ. ಇಲ್ಲ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು, ಸುನೀಲ್ ಗೌಡ ಸಾಹೇಬರು ಮತ್ತು ಪ್ರಕಾಶ್ ರಾಠೋಡ್ಜಿ ಅವರು, ಕಟಕದೋಂಗ್ ಸಾಹೇಬರ ಜೊತೆಯಲ್ಲಿ ಬಂದು ಇಲ್ಲಿ ಮತದಾನ ಹಾಕಲಿಕ್ಕೆ ಬರ್ತಾರೆ. ಈಗ ಮುಂದಿನ ಪ್ರಕ್ರಿಯೆ ಏನು ಆಶಾಭಾವನೆ? ಮುಂದಿನ ಪ್ರಕ್ರಿಯೆ ತಮ್ಮ 1 ಗಂಟೆಗೆ ಎಲ್ಲ ತಿಳಿದ್ಬಿಡ್ತೈತಿ. ಈಗಾಗಲೇ ತಮ್ಮ ತಿಳಿದವ್ರು ಅದಿರಿ, ತಿಳ್ಕೊಂಡವ್ರು ಅದಿರಿ. ಈಗ ಅನೌನ್ಸ್ ಆಗುತ್ತಲ್ಲ, ವೇಟ್ ಮಾಡಿ. 100% ಕಾಂಗ್ರೆಸ್ಲಿ ಆಗಿರ್ತೈತಿ. 100ಕ್ಕೆ 100 ನಾವು ಮಾಡ್ತೀವಿ. ನಾವೆಲ್ಲರೂ ಕೂಡಿ ಅದರ ಜಗತ್ತಲ್ಲಿದ್ದು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಅವ್ರು ಮಾಡಿದ ಮಾರ್ಗದರ್ಶನವಾಗಿ ನಾವೆಲ್ಲ ಮಾಡ್ಲಾಕತ್ತೀವಿ. ಎಂ.ಬಿ. ಪಾಟೀಲ್ ಸಾಹೇಬ್ರು ಏನು ಹೇಳ್ತಾರೆ ಅದೇ ಪ್ರಕಾರ ನಾವು ಮಾಡ್ತೀವಿ. ಮೀಡಿಯಾದವ್ರಿಗೆ ಗೊತ್ತದ. ಬಟ್ ಏನಾಗ್ತದೆ ಅಂದ್ರೆ, ಈಗ ಗೆಲುವು ಆಗ್ಬೇಕಂತ ಎಲ್ಲರೂ ಆಸೆ ಇರ್ತದೆ. ಅತಿ ಹೆಚ್ಚು ಮಹಾನಗರ ಪಾಲಿಕೆ ಸದಸ್ಯರು ಬಂದದ್ದು ಭಾರತೀಯ ಜನತಾ ಪಕ್ಷದಿಂದ. ಸುಮಾರು 40 ವರ್ಷ ಆಯಿತು. ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಆಯ್ಕೆ ಆಗಲಿಲ್ಲ. ಈ ಸಲ ಆಗಿದ್ದೇವೆ. ಆದ ಕಾರಣ ಗೆಲುವು ನಮ್ದು ಆಗಲಿ ಅಂತ ನಮ್ದು ಆಸೆ ಇದೆ. ವೋಟಿಂಗ್ ಮಾಡಕ್ಕೆ ಬರ್ತಾರೆ, ಎಲ್ಲರೂ ಬರ್ತಾರೆ. ಅವರು ಬರ್ತಾರೆ, MP ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಹಂಗೇನಿಲ್ಲ. ಈಗ ನಮ್ಮಲ್ಲಿ ಹೆಂಗಿದ್ರೆ ಪಕ್ಷದ ನಿರ್ಧಾರ ಏನೋ ನಾವು ಬದ್ಧವಾಗಿರ್ಬೇಕಾಗ್ತದೆ. ನಾವೆಲ್ಲರೂ ಒಂದೇ, ಅವರಾದ್ರೆ ನಾವಾದಂಗೆ ಆ ದೃಷ್ಟಿಕೋನ ಇಟ್ಕೊಂಡು ಅವ್ರ ಹೆಸರು ನಾಮಿನೇಷನ್ ಮಾಡಿದ್ವಿ. जैसा आप देख सकते हैं कि मेरे हाथ में यूनिस्टोन, कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।